ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. BJP ರಾಜ್ಯ BJPಯಲ್ಲಿ ಬದಲಾವಣೆ ಆಗ್ತದನ. ನವಂಬರ್ಗೆ 3 ವರ್ಷ ಆಗ್ತದೆ. ವಿಜೇಂದ್ರ ಅವ್ರದ್ದು ಅವ್ರನ್ನ ಬದಲಾಯಿಸಿ ಮತ್ತು ಸೋಮಣ್ಣನ ಮಾಡ್ತಾರೆ, ಅದು ಮತ್ತಾರನ್ನ ಅದು ಮಾಡ್ತಾರೆ. ಚರ್ಚೆ ಜೋರು ಹಿಡಿತಾ ಇದೆ. ಅದರಲ್ಲೂ ಭಿನ್ನಮತಿಯರು ಮಾತ್ರ ಭದ್ರ ಆಗಬೇಕು, ವಿಜೇಂದ್ರ ಮತ್ತು ಬೇರೆದವ್ರು ಬರಬೇಕು ಅಂತೇಳಿ ಮತ್ತು ಹಿರಿಯರು ಸಹಿತ ಇದ್ದಾರಲ್ಲೇ. ನಮಗೆ ಕೊಡ್ರಿ, ಅವಾಗ ಸಣ್ಣವು ನಮಗಿಂತ ಹುಡುಗ ಅವ್ರ ಮುಂದೆ ಹೆಂಗೆ ನಿಲ್ಲೋದು, ನಾವು ಕೈ ಕಟ್ಕೊಂಡ ಅನ್ನುವಂಥ ಜನರು ಇದ್ದಾರೆ ಅದರಲ್ಲೇ. ಆದರೆ ಇದು ಯಶಸ್ವಿ ಆದಿತ ಅಂತ. ಯಾಕಂದ್ರೆ ಯಡಿಯೂರಪ್ಪನವರಂತೂ ತಮ್ಮ ಮಗನ ಬಿಟ್ಟು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋ ಸ್ಥಿತಿ ಒಳಗಿಲ್ಲ. ಅಂದರೆ ಮಾಡೋದಾದ್ರೆ ನಾನು ಹೋಗಿಬಿಡ್ತೀನಪ್ಪ ಹೊರಗೆ ಅನ್ನುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಯಡಿಯೂರಪ್ಪನವರಂಥ ಇನ್ನೊಬ್ಬ ನಾಯಕ BJPಯಲ್ಲಿ ಇದ್ದಾರೇನು, ಗೆಲ್ಲಿಸ್ಕೊಂಬರುವಂಥದ್ದು ಅನ್ನೋದು ಇವತ್ತಿರೋ ದೊಡ್ಡ ಪ್ರಶ್ನೆ ಈ ಭಿನ್ನರ ಮುಂದೆ ಮತ್ತು ವರಿಷ್ಠರ ಮುಂದೆ. ಶಾರ್ ಅವ್ರಿಗೆ ಬದಲಾವಣೆ ಮಾಡಲೇಬೇಕಂತದೆ. ಯಾಕಂದರೆ 2023 ಬದಲಾಯಿಸಬೇಕು ಬೇಕಾಗಿಲ್ಲ ಯಡಿಯೂರಪ್ಪನವ್ರು ಅಂತ ಏನು ಮಾಡಿದರು. ಪರಿಣಾಮ ಏನಾಯ್ತು, 66ಕ್ಕೆ ಬಂದಂತ ಬಿಟ್ಟಿದ್ದು. ಕಡೆಗೆ ಅಟ್ಲೀಸ್ಟ್ 105 ಇತ್ತು ಮೊದಲು, 66ಕ್ಕೆ ಬಂತು. ಈ ಸಲ ಹದ ಪರಿಸ್ಥಿತಿ ಬಂದಿದ್ದೀನೋ ಒಂದು ಭಯ ಅದ. ಮತ್ತು ಲೋಕಸಭಾ ಚುನಾವಣೆಯಲ್ಲೇ ಒಂದು ವೇಳೆ ಯಡಿಯೂರಪ್ಪನವರು ಲೀಡರ್ಶಿಪ್ ತೊಗೊಳೋಗಿದ್ರೆ ಇನ್ನೂ ಕಡಿಮೆ ಆಗ್ತಾಯಿದ್ದು ಅನ್ನುವಂಥ MP ಗಳು ಮಾತುಗಳು ಕೇಳಿ ಬರ್ತಾಯಿದ್ದಾರೆ. ಅದೇನೂ ಇರಲಿ, ಅವ್ರವ್ರ ಬೆಂಬಲಿಗರು ಅವ್ರು ಬೆಂಬಲಿಸೋದು ಆ ಮಾತು ನಡ್ಕೊಂಡು ಬಂದಂಥದ್ದು. ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಈಗ 3 ವರ್ಷ ಮುಗಿತದೆ ನವಂಬರ್ಗೆ. ವಿಜೇಂದ್ರವ್ರನ್ನ ಬದಲು ಮಾಡಿದರೆ ಹೇಗೆ ಗೆಲ್ಲಬೋದಾ ನಾವು ಅಂತೇಳಿ. ಮತ್ತು ಅದನ್ನು ಆ ವಿಷಯದಲ್ಲಿ ಏನೋ ನಮ್ಮ ಅಮಿತ್ ಶಾ ಅವರು ವಿ ಸೋಮಣ್ಣವ್ರನ್ನ ಕರೆಸಿ ಮಾತಾಡಿದ್ದಾರೆ ಅಂತ ಸುದ್ದಿ ಹೋಯ್ತಾವೆ. ಅದೇನು ಮಾತಾಡಿದರು, ಎಂತ ಮಾತಾಡಿದರು ಅದು ಸೀಕ್ರೆಟ್ ಅದ. ಬಟ್ ಗ್ಯಾಸ್ ನಮ್ಮದೆಲ್ಲ ಇಲ್ಲ. ಏನೋ ವಿ ಸೋಮಣ್ಣವರು ನನಗೆ ಕೊಟ್ಟರೆ ಮಾಡಬಲ್ಲೆ ಅನ್ನೋದು ಮಾತಿನ ಮಾತಾಡಿದ್ದಾರೆ ಅಂತ ಸುದ್ದಿ ಉಳಿತಾವೆ. ನಾನು ಗೆಲ್ಲಿಸ್ಕೊಂಡು ಬರಬಲ್ಲೆ ಅನ್ನೋದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಚುನಾವಣೆ ಮಾತ್ರ ಈಗ ಉಳಿದಿದ್ದು ಏನಪ್ಪ ಅಂತಂದ್ರೆ ಇನ್ನು 20 ತಿಂಗಳಷ್ಟ 2028 ಬರೋದು. ಅಷ್ಟರೊಳಗೆ ಇಲ್ಲಿ ಏನಾದರೂ ಪವಾಡ ಮಾಡಬೇಕಾಗಿದೆ ರಾಜ್ಯ ತುಂಬ. ಅದರಲ್ಲೂ ಮುಖ್ಯವಾಗಿ BJP ಸಲ ಆಡಳಿತಕ್ಕೆ ಬರಬೇಕು ಅನ್ನೋದು BJPಗರು ಸಹಜ ಆಸೆ, ತಪ್ಪೇನಲ್ಲ. ಅದಕ್ಕೆ ಅವರು ಏನು ಮಾಡಿ ಬದಲಾಯಿಸಬೇಕು ಅಂತೇಳಿ. ಆದರೆ ಭಿನ್ನಮತಿಯರು ಮಾತ್ರ ಇಲ್ಲ, ನೀವು ಎಲ್ಟೆನಿಕ್ ಕಾಷ್ಟ ವಿಜೇಂದ್ರನ ತೆಗೆದು ಹಾಕಬೇಕು ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾವು ಗೆಲ್ಲೋದಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮತ್ತಷ್ಟು ಗದ್ದು ಹಿಡಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ಆಗಿರ್ಬೋದು. ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಈ ಅಲ್ಲಿ ಕೆಲವೊಂದು ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಡ್ಡ ಮತದಾನ ಬಗ್ಗೆ ಆಗಿರ್ಬೋದು. ಅಡ್ಡ ಮತದಾನ ಗೊತ್ತದು, ವಿಧಾನ ಪರಿಷತ್ತಲ್ಲಿ ಏನು ಆಯ್ತಂತೆ. ಇವುಗಳ ಸಂದರ್ಭದಲ್ಲಿ ವಿಜೇಂದ್ರವರು ಒಳ್ಳೆ ಪ್ರಬಲವಾದ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಒಂದೇನೋ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹೊಂದಾಣಿಕೆ ರಾಜಕಾರಣ ಅಥವಾ ಆರೋಪ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದನ್ನು ಈ ನಮ್ಮ ವಿಜೇಂದ್ರವರು ಆಗಲಿ ಇನ್ನುಳಿದವರು ಆಗಲಿ ಒಪ್ಪುವುದಿಲ್ಲ. ಬಟ್ ಏನೋ ಆಗಲಿ ಪಕ್ಷದ ಹಿರಿಯ ನಾಯಕರು, BJPಯ ಹಿರಿಯ ನಾಯಕರು ವಿಜೇಂದ್ರವರು ಬೇಡಪ್ಪ ಅನ್ನುವಂಥ ಮಾತಂತೆ ಜೋರು ಹಿಡಿಸಿದ್ದಾರೆ. ಹೀಗಾಗಿ ಬೊಮ್ಮಾಯಿಯವರಿಗೋ ಮತ್ತಿನ್ನೂ ಯಾರಿಗೋ ಇದರ ಅಧ್ಯಕ್ಷ ಬರ್ಬೋದಾ ಅನ್ನುವಂಥ ಮಾತು. ಆದರೆ ಮುಖ್ಯವಾಗಿ ವಿ ಸೋಮಣ್ಣನ ಅವರ ಹೆಸರು ಮಾತ್ರ ಬಹಳ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಆಗ್ಬೋದು ಅಂತೇಳಿ ಸೋಮಣ್ಣವ್ರನ್ನೂ ಮಾತಾಡಿಸಿದ್ದಾರೆ. ಅದೇ ಕಾಲಕ್ಕೆ ಸಂಸದ ಪ್ರತಾಪ್ ಮಾಜಿ ಸಂಸದ ಅವ್ರನ್ನೂ ಕರೆಸಿ ಮಾತಾಡಿದ್ದಾರೆ. ಮಾತಾಡಿ ಯಾರನ್ನು ಮಾಡಿದ್ರೆ ಯೋಗ್ಯ ಅನ್ನುವಂಥ ಮಾತು ಚರ್ಚೆ ನಡೀತಾ ಇದ್ದಾವೆ. ಆದರೆ ಯಾರಿಗೂ ಇಲ್ಲಪ್ಪ ಇದು ಏನಪ್ಪ ಅಂತಂದ್ರೆ ಕೇವಲ ಒಂದು ಸಮಯ ಕೊಲ್ಲೋ ಕೆಲಸ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಬದಲಾವಣೆ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ. ಯಾಕಂತಂದ್ರೆ ಯಡಿಯೂರಪ್ಪನವ್ರಂಥ ಇನ್ನೊಬ್ಬ ನಾಯಕಲ್ಲಿ ಇಲ್ಲ ಅನ್ನುವಂಥದ್ದು ಯಡಿಯೂರಪ್ಪನ ಬೆಂಬಲಿಗರ ಅತ್ಯಂತ ಪ್ರಬಲವಾದ ವಾದ. ಇದಕ್ಕಾಗಿ ಈಗ ಅದಕ್ಕೆ ಇಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಮಾಡಲೇಬೇಕಾಗಿದೆ, BJPಯಲ್ಲಿ ಬದಲಾವಣೆ ಮಾಡಲೇಬೇಕಾಗಿದೆ ಅನ್ನುವಂಥ ವಿಚಾರ ಸಹಿತ ಹೈಕಮಾಂಡ್ ಆಗ್ಯದ. ಬಟ್ ಈಗಾಗಲೇ ಕೈ ಸುಟ್ಕೊಂಡಿದ್ದು ನೆನಪಾಗ್ತದೆ 2023 ಅದಕ್ಕೆ ಯಾರನ್ನ ಬದಲಾವಣೆ ಮಾಡೋದು ಅನ್ನುವಂಥದ್ದು. ಮತ್ತು ಯತ್ನಾಳ್ ಬಗ್ಗೆಯೂ ಅಭ್ಯಾಸ ಮಾಡಿ ನೋಡಿದ್ರು ಅವರು. ಯತ್ನಾಳ್ ಹೌದು ಬುದ್ಧಿವಂತರಿದ್ದಾರೆ, ಮಾತಾಡ್ತಾರೆ, ಅವರ ಹಿಂದುತ್ವವನ್ನು ಜನನೂ ನಿಧಾನಕ್ಕೆ ಮೆಚ್ಕೊಳ್ತಾರೆ. ಆದರೆ ಸದಾ ಒಂದು ವಿಷಯದಲ್ಲಿ ಅಡ್ಮೆಂಟ್ ಮನೋಸ್ಥಿತಿ. ಒಂದು ವೇಳೆ ಯಡಿಯೂರಪ್ಪನವ್ರು ಇಲ್ಲಪ್ಪ ಅವರಷ್ಟು ಇರ್ತಾರೆ ಅನ್ನೋ ಆಗಿತ್ತಂದ್ರೆ ಇಷ್ಟರೊಳಗೆ ಇವರಿಗೆ ಅಧ್ಯಕ್ಷರಿಗೆ ಬರ್ತಿತ್ತು ಏನೋ. ಆದರೆ ಅದು ಸಹನ ಶಕ್ತಿ ಇಲ್ಲದ ಹಾಗಾಗಿ ಸದಾ ಯಡಿಯೂರಪ್ಪನ ಬೈತಾ ಬಂದಿದ್ದರಿಂದಾಗೆ ಕೊನೆಗೆ ಪಕ್ಷದಿಂದ ಹೊರಗೆ ಬಂದರು. ಈಗೂ ಸಹಿತ ಅಂಥ ಪಕ್ಷ ಅವ್ರ ಮೇಲೆ ಆಸಕ್ತಿ ಇಟ್ಕೊಂಡಿಲ್ಲ. ಹಿಂದುತ್ವದ ನೆಲೆಗಟ್ಟೆಯಲ್ಲಿ ಮತಗಳು ಬರಬಹುದು ಅಂತ ಆಸೆ ಹೇಳ್ತೀವಿ ಎಷ್ಟೇ ವಿನಃ
ಆಗ್ತದ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವನ್ ಲಿಂಗಾಯತರು ತಿಳುವಳಿಕೆ ಜನ ಹೆಚ್ಚು ಇರೋದ್ರಿಂದ, ಕಲಿತವ್ರು ಹೆಚ್ಚು ಇರೋದ್ರಿಂದಾಗಿ ಸಹಜವಾಗಿ ಅವರು ಇತ್ತೀಚೆಗಿಂತೂ ಬಿ ಜೆ ಪಿ ಕಡೆಯಷ್ಟೇ, ಅದೇ ಕಾಲಕ್ಕೆ ಕಾಂಗ್ರೆಸ್ ಕಡೆಯಷ್ಟೇ ಹಿಂಗೆ ಒಲವು ತೋರಿಸೋದ್ರಿಂದಾಗಿ ಒಂದಿಷ್ಟು ಎಚ್ಚರಿಕೆ ಹೆಜ್ಜೆನ ಈ ನಮ್ಮ ರಾಷ್ಟ್ರ ನಾಯಕರು ಹಾಕ್ತಾ ಇದ್ದಾರೆ. ಅಮಿತ್ ಶಾ ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು. ಒಟ್ಟಾರೆಯಾಗಿ ಈ ನವಂಬರ್ ಒಳಗೆ ಭಿನ್ನ ಲೆಕ್ಕಾಚಾರ ಏನಪ್ಪ ಅಂತಂದ್ರೆ ಅಷ್ಟರೊಳಗೆ ಇವ್ರನ್ನ ತೆಗೆದು ಹಾಕ್ಬೋದು. ಸೋಮಣ್ಣರೇ ಇಲ್ಲ ಮುರುಗೇಶ್ ನಿರಾಣಿ ಅವ್ರನ್ನ ಇಬ್ಬರಲ್ಲಿ ಯಾರನ್ನಾದರೂ ಅಧ್ಯಕ್ಷನಾಗಿ ಮಾಡಬಹುದು, ಇಲ್ಲ ಅರವಿಂದ್ ಬೆಲ್ಲದವ್ರದ್ದು ಆದರೂ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಸೋಮಣ್ಣ ಆಗಿರ್ಬೋದು, ಅರವಿಂದ್ ಬೆಲ್ಲದವರಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಇನ್ನೊಂದು ಹೆಸರು ಕೇಳಿ ಬರ್ತದೆ, ಕರಣ್ ಧಾಜ್ಲೆ ಅವ್ರ ಹೆಸರು ಕೇಳಿ ಬರ್ತದೆ ನಿರಾಣಿ ಅವ್ರ ಜೊತೆಗೆ. ಒಟ್ಟಾರೆಯಾಗಿ ಇವೆಲ್ಲ ಹೆಸರು ಕೇಳಿ ಬರ್ತಾ ಇದ್ದಾವೆ. ಇವ್ರನ್ನ ಅಧ್ಯಕ್ಷನ ಮಾಡ್ಬೋದಾ ಅನ್ನೋದು ಸಹಿತ ಅಷ್ಟು ಸಂಶಯಾರದ. ಯಾಕಂದ್ರೆ ಬದಲಾಯಿಸ್ಬೇಕು ಇಲ್ಲಂತಲ್ಲ, ಶಸ್ತ್ರಚಿಕಿತ್ಸೆ ಆಗ್ಬೇಕು ಇಲ್ಲಂತಲ್ಲ. ಆದ್ರೆ ಮೂಲ ಇವತ್ತೇನು ಕರ್ನಾಟಕದಲ್ಲೇ ಬಿ ಜೆ ಪಿಯ ಮೂಲ ಏನದಪ್ಪ ಅಂದ್ರೆ ಈ ನಮ್ಮ ಯಡಿಯೂರಪ್ಪನವರು ಅವರನ್ನು ಸರಿಸೋದು ಭಾಳ ಕಷ್ಟ. ಹೀಗಾಗಿ ಏನೂ ಆಗಲಿ ಈ ವರಿಷ್ಠದಂಥವರು ಶಸ್ತ್ರಚಿಕಿತ್ಸೆ ಮಾಡೋದು ಗ್ಯಾರಂಟಿ ಅನ್ನೋದು ಮಾತು ಕೇಳ್ತಾ ಇದ್ದಾರೆ. ಏನೇನು ಆಗ್ತದೋ ಗೊತ್ತಿಲ್ಲ. ಬಟ್ ಆದ್ರೆ ಒಂದಂತಿ ಸತ್ಯ ಏನಪ್ಪ ಅಂತಂದ್ರೆ ಸರ್ಕಾರ ಬದಲಾಗೋದು ಬಂತಪ್ಪ ಅಂತಂದ್ರೆ, ಅಥವಾ ಸರ್ಕಾರ ಬದಲಾಗಬೇಕಾಗಿತ್ತು ಅಂದ್ರೆ ಬಿ ಜೆ ಪಿ ಇನ್ನೂ ಸ್ಟ್ರಾಂಗ್ ಆಗಿ ಹೋರಾಟ ಮಾಡಬೇಕಾಗ್ತದೆ. ಅದು ಆಗ್ತದನ ಅನ್ನೋಂಥ ಪ್ರಶ್ನೆ ಉಳ್ಳದು. ಯಾಕಂದ್ರೆ ಯಡಿಯೂರಪ್ಪನಂಥ ದೊಡ್ಡ ನಾಯಕರು ಇಲ್ಲ ಅಂತಂದ್ರೆ ಮತದಾನದಲ್ಲಿ ಹೊಡೆದು ಬಿಡೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಒಟ್ಟಾರೆಯಾಗಿ ವಿ ಸೋಮಣ್ಣನ ಅಧ್ಯಕ್ಷ ಮಾಡಬೇಕೋ ಅಥವಾ ವಿಜೇಂದ್ರನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅಥವಾ ಅದ್ರ ಜೊತೆಗೆ ರಾಘವೇಂದ್ರ ಯಡಿಯೂರಪ್ಪನ ಮಗ ಅವರನ್ನು ಕೇಂದ್ರಕ್ಕೆ ಕಳಿಸ್ಬೇಕು. ಇವೆಲ್ಲ ಈಗಲೂ ಚರ್ಚೆ ನಡೀತಿದ್ದಾವೆ. ಇದಕ್ಕೆಲ್ಲ ಒಪ್ಪಬಹುದಾ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಮಗ ಅನ್ನುವಂಥದ್ದು ಅದರ ಸ್ವರೂಪ ಇಲ್ಲ. ಯಡಿಯೂರಪ್ಪನವರಂತೂ ಪೂರ್ತಿಯಾಗಿ ತಮ್ಮ ಮಗನ ಪರ ಇರೋದ್ರಿಂದ ವಿಜೇಂದ್ರನ ಬದಲಾಯಿಸಿದ್ರೆ ಕಷ್ಟ ಆಗ್ಬೋದು ಮುಂದಿನ ಚುನಾವಣೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಬಿಲ್ಲರು ಮಾತ್ರ ಬದಲು ಮಾಡ್ರಿ ಅವರು ಅಂತೇಳಿ ಒತ್ತಡ ಮಾಡ್ತಾಯಿದ್ದಾರೆ, ಒತ್ತಾಯ ಹಾಕ್ತಾಯಿದ್ದಾರೆ. ಏನಾಗೈತೆ ಯಾರು ಬದಲಾದ್ರೆ ಏನು, ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಬಿ ಜೆ ಪಿದು ಒಳ್ಳೇದಾಗ್ತಿದ್ರೆ ಮಾಡಲಿ, ಇಲ್ಲಾಂದ್ರೆ ಇದ್ದಿದ್ದನ್ನು ಉಳಿಸ್ಕೊಂಡು ಹೋಗೋದು ಭಾಳ ಯೋಗ್ಯ ಅನ್ನೋ ಮಾತನ್ನು ಹೇಳ್ತಾ ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥಾತ್ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.